This video is made for entertainment purpose only, it doesn't mean to hurt any. And don't take it seriously. ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮವ್ವ ನಿನ್ನ ಪೂಜೆನ ಸಾಂಗವಾಗಿ ನೆರವೇರಿಸ್ಬಿಟ್ಟಿದ್ದೀನಿ ಕಣವ್ವ. ಒಂದಕ್ಕೆ ಹತ್ತಾಗಿ, 10 ನೂರಾಗಿ, 100 ಸಾವಿರಾಗಿ, 1000 ಲಕ್ಷ ಆಗಿ, ಲಕ್ಷ ಕೋಟಿ ಆಗಂಗ ಅನುಗ್ರಹಿಸವ್ವ ನನ್ನವ್ವ. ನಮಸ್ಕಾರ, ಇದು 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ. ನಮ್ಮ ಇವತ್ತಿನ ಅತಿಥಿ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು. ಪ್ರದೀಪ್ ಈಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ನೀವು ಏನಯ್ಯ, ಏನಾಯ್ತು? ನಮಸ್ಕಾರ ಸರ್. ಗುಡ್, ಕೂತ್ಕೋ. ನೀವು ಲೆಕ್ಚರರ, ಶಾಸಕರ, ರಾಜಕಾರಣಿಯ, ಯಾರು? ಎ ಗುಡ್ ಸಿಟಿಸನ್. ರಾಜ ಹುಲಿಯಾದ ನಾನು ಅಣ್ಣಮ್ಮ ಲೇಔಟ್ ಕ್ಷೇತ್ರದ ಶಾಸಕನಾಗಿ ಈ ಚಿಕ್ಕಬಳ್ಳಾಪುರದ ಆಕಸ್ಮಿಕ ಶಾಸಕ, ಆತ್ಮವಿಶ್ವಾಸದಿಂದ ಗೆದ್ದ ಶಾಸಕ. ನಿಂದು ಓವರ್ ಆಯ್ತು. ಏನ್ ಸರ್? ಆಟ ಹುಡುಗಾಟ. ನೀವು ಶಾಸಕರಾಗಿ ಪ್ರಚಾರ ಪಡೆದಿದ್ದಕ್ಕಿಂತ ಟ್ರೋಲ್ ಆಗಿದ್ದೇ ಹೆಚ್ಚು. ಕರ್ನಾಟಕ ಕ್ಯಾನ್ ಲೈಕ್ ಮೀ, ಕ್ಯಾನ್ ಡಿಸ್ಲೈಕ್ ಮೀ, ಬಟ್ ಶುಡ್ ನಾಟ್ ಇಗ್ನೋರ್ ಮೀ. ಯುವರ್ ಆನರ್, ಈತ ಕಾಲೇಜ್ ಚಕ್ಕರ್ ಹೊಡೆದ್ರು 100ಕ್ಕೆ 100% ಮಾರ್ಕ್ಸ್ ತೆಗೆಯುವಂತ ಬುದ್ಧಿವಂತ. ತೆಲುಗು ಸಿನಿಮಾ ಡೈಲಾಗ್ಗಳ ಮೂಲಕ ಜನರನ್ನ ರಂಜಿಸಿ ನೀವು ಈ ಚುನಾವಣೆ ಗೆದ್ರಿ. ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳ್ ದೇವನ, ಮುಂಬೈ ಸಾಹಿಬ್ನ, ಇಲ್ಲ ಮಂಗಳೂರು ಪಟ್ನ, ಯಾರವನ? ಪುಸ್ತಕಗಳಲ್ಲಿ ಕಮ್ಯುನಿಕೇಶನ್ ಬಗ್ಗೆ ಓದ್ತೀವಿ. ಜನನ್ ತಲುಪೋದೇ ಮುಖ್ಯ. ನಾನು ಜನನ್ ತಲುಪಿದ್ದೀನಿ, ಗೆದ್ದಿದ್ದೀನಿ. ಧರ್ಮಾವರಂ ಶಾಸಕ ಕೇತಿ ರೆಡ್ಡಿ ಅವರ ಸ್ಟೈಲ್ ಅನ್ನ ನೀವು ಚಿಕ್ಕಬಳ್ಳಾಪುರದಲ್ಲಿ ಕಾಪಿ ಮಾಡ್ತಿದ್ದೀರಾ? ನನ್ನ ಸ್ಟೈಲ್ ಅನ್ನ ಬೇರೆ ರಾಜ್ಯದವರು. ಸರ್ಕಾರದ ನಡವಳಿಕೆ ಬಗ್ಗೆ ಅಸಮಾಧಾನಿತ ಶಾಸಕರಲ್ಲಿ ನೀವು ಒಬ್ರು. ಇಲ್ಲ ಮೇಡಮ್, ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ. ಈಗ ನಿಮಗೆ ರಾಜಕೀಯ ಅಸ್ಥಿರತೆ ಕಾಡೋಕೆ ಶುರುವಾಗಿದೆ. ನನಗೇನಕ್ಕೆ ಅಸ್ಥಿರತೆ ಮೇಡಮ್? ನಾನು ತುಂಬಾ ಸ್ಥಿರವಾಗಿದ್ದೀನಿ. ನೋಡ್ರಣ್ಣ, ನೀವಿನ್ನೂ ಇವ್ರನ್ನ ಪಂಚಾಯತಿಲೇ ನಿಲ್ಲಿಸ್ಕೊಂಡ್ರೆ ನಮ್ ಬಂಡವಾಳನೆಲ್ಲ ತೆಗೆದು ಹೊರಗೆ ಹಾಕ್ಬಿಡ್ತಾರೆ. ಚುನಾವಣೆಯ ನಂತರ ನೀವು ಹಿಟ್ಲರ್ ಮನಸ್ಥಿತಿನ ರೂಢಿಸ್ಕೊಂಡಿದ್ದೀರಿ. ಬಿಜೆಪಿ ಅವ್ರಿಗೆ ಹಂಗ ಅನಿಸ್ತಿರ್ಬೇಕು. ಆರೋಗ್ಯ ಸಚಿವನಾಗಬೇಕು ಅನ್ನೋ ಹಠ. ನನಗೆ ಮೆಡಿಕಲ್ ಮೇಸ್ಟ್ರೆ ಸಾಕು, ಮಿನಿಸ್ಟರ್ ಆಗೋ ಆಸೆ ಇಲ್ಲ. ನೀನು ಪುಟ್ಟೇನು ಮಗ? ಡಾಕ್ಟರ್ ಪುಟ್ಟಯ್ಯ ಅವರ ಮೇಲ್ಗಡೆ ಕರ್ಕೊಂಡು ಮಿನಿಸ್ಟರ್ ಆಗಿ ಮುಂದುವರಿತೀರಾ, ಶಾಸಕರಾಗಿ ರಾಜಕೀಯ ಭವಿಷ್ಯ ರೂಪಿಸ್ಕೊಳ್ತೀರಾ? ಎರಡರಲ್ಲೂ ನನಗೆ ಭವಿಷ್ಯ ಇದೆ ಮೇಡಮ್. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ನಿಮ್ಮ ಟಾರ್ಗೆಟ್? ಖಂಡಿತವೂ ಅಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ ಬಂದ್ರೆ ನೀವು ಒಪ್ಕೋತೀರಾ? ನಾನು ಒಪ್ಕೊಳ್ಳಲ್ಲ. ಯಾಕೆ? ಎಂಪಿ ಚುನಾವಣೆಗೆ ಡಾಕ್ಟರ್ ಸುಧಾಕರ್ ಸ್ಪರ್ಧಿಸಿದ್ರೆ ಅವರ ವಿರುದ್ಧ ನೀವು ನಿಲ್ತೀರಾ? ನಾನು MLA ಆಗಿದ್ದೀನಿ, ನಾನು ಹೆಂಗ್ ನಿಲ್ಲಿ? ಹಾಗಾದ್ರೆ ಪತ್ರ ವ್ಯವಹಾರದ ಬಗ್ಗೆ ಏನ್ ಹೇಳ್ತೀರಿ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್. ಮನುಷ್ಯರ ಬುದ್ಧಿ ತಿಳಿಬಲ್ದು. ಕೈ ಕೊಡ್ರಿ. ರಾಮಯ್ಯ ಬಣನ, DKಶಿ ಬಣನ? ಇಬ್ರು ಬಣನು ಮೇಡಮ್. ಸರ್, ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೆಚ್ಚು ಮಾತಾಡ್ತೀರಾ ಅಂತ ಯಾರ್ಯಾರಿಗೋ ಹೋಲಿಸ್ತಿದ್ದಾರೆ ನಿಮ್ಮನ್ನ. ಯಾರಿಗಾದ್ರೂ ಹೋಲಿಸ್ಲಿ. ಸಹಾಯ ಮಾಡೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಚಾರ ಪಡೆಯೋದು ಯಾಕೆ? ನಮ್ಮ ಜನಗಳಿಗೆ ಒಳ್ಳೆಯವರು ಅನ್ನಿಸ್ಕೊಳ್ಳೋ ಚಟ ಅಷ್ಟೇ. ನಾನು ಆಗ್ತಿಲ್ಲ, ಬೇರೆಯವ್ರು ಆಗ್ತಿದ್ದಾರೆ, ಮಾಧ್ಯಮದವ್ರು ಆಗ್ತಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ನಿಮ್ಮ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳ? ಮನಸ್ಸೇ ಚೆನ್ನಾಗಿಲ್ಲ ಕಣೋ. ನಿನಗೂ ಮನಸ್ಸು ಸರಿ ಅಂತೀಯಾ, ಅವನಿಗೂ ಮನಸ್ಸು ಸರಿ ಅಂತಾನೆ. ಇಬ್ಬರಿಗೂ ಏನಾಯ್ತು? ಸಹಾಯ ಮಾಡೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಗಿಟ್ಟಿಸ್ತೀರಿ, ಆದ್ರೆ ಯಾರಿಗೂ ಸಹಾಯ ಮಾಡಲ್ಲ. ಅವತ್ತೇ ಅನ್ಕೊಂಡೆ ಕಣಯ್ಯ, ನಿನ್ನ ಆಕ್ಟಿಂಗ್ ನೋಡಿ. ನಿಮಗೆ ಆರಂಭದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಗುರುಗಳಾಗಿದ್ರು, ಈಗ MC ಸುಧಾಕರ್ ಅವರು ಗುರುಗಳಾಗಿದ್ದಾರೆ. ಡಾಕ್ಟರ್ K ಸುಧಾಕರ್ ಅವರು ನನಗೆ ಹೇಗೆ ಗುರುಗಳಾಗಕ್ಕೆ ಸಾಧ್ಯ? MC ಸುಧಾಕರ್ ಅವರು ನನ್ನ ಗುರುಗಳು.
ಶೈಕ್ಷಣಿಕ ಕ್ವಾಲಿಫಿಕೇಶನ್ ಬಗ್ಗೆನೇ ಅನುಮಾನ ಇದೆ. ನೀವು ಸನ್ನಿವೇಶಕ್ಕೆ ತಕ್ಕಂತೆ ಬದಲಾಗ್ತೀರಿ. 25 ವರ್ಷದ ಹುಡುಗ 70 ವರ್ಷದ ತರ ಮಾತಾಡ್ತಾನೆ ಅಂತೆಲ್ಲ ಓದಿದ್ದೀವಿ. ಇದು ಹೀಗೇನೆ ಬದಲಾಗಲ್ಲ. ಮೋಸ್ಟ್ಲಿ ನೋಡೋರ ಮನಸ್ಥಿತಿ ಬದಲಾಗ್ತಿರ್ಬೇಕು. ಇದನ್ನ ನಮ್ಮ ಮೆಡಿಕಲ್ ಟರ್ಮ್ಸ್ ನಲ್ಲಿ ಡ್ಯುಯಲ್ ಪರ್ಸನಾಲಿಟಿ ಆರ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿತೀವಿ. ಅಂದ್ರೆ ಒಬ್ರು ಇಬ್ರಾಗೋ ಒಂದು ಮನೋವ್ಯಾಧಿ. ಅಭಿವೃದ್ಧಿ ಕಾರ್ಯಕ್ಕಿಂತ ನಿಮ್ಮದು ಮಾತೇ ಸ್ವಲ್ಪ ಜಾಸ್ತಿ. ಹಂಗೇನಿಲ್ಲ ಮೇಡಮ್, ನಾನು ಮಾಡ್ತಿರೋದು ಮಾತಾಡ್ತಿದ್ದೆ ಅಷ್ಟೇ. ಮಾತು 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 ಮಾತು. ಈ ದೇಶದಲ್ಲೂ ಬರೀ ಮಾತು ಮಾತು ಮಾತು. ದೇಶವೇ ತೂತ್ ಬಿದ್ದು ಹೋದ್ರು ಮಾತಾಡ್ತಾ ಇರ್ತಾರೆ. ನಿಮಗೆ ಒಂದು ವಿಷಯ ಗೊತ್ತುಂಟಾ? 100ಕ್ಕೆ 90 ಜನ ಬರೀ ಮಾತಾಡೋದು ಸಿಗೋದು ಈ ದೇಶದಲ್ಲಿ. ನೀವು ಸೀರೆ ಹಣ ಹಂಚಿ ರಾಜಕೀಯ ಗಿಮಿಕ್ ಮಾಡಿದ್ದೀರಿ. ನಾನು ಖಂಡಿತ ಅದಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಆ ಕಡೆ ಈ ಕಡೆ ತಣ್ಣಗೆ ಬೆಚ್ಚಗೆ ಎಲ್ಲ ಮಾಡ್ಬೇಕಾಗತ್ತೆ. ನೀವು ಮನೆ ಮನೆಗೆ ಭೇಟಿ ಕೊಡೋದು ಒಂದು ಪೊಲಿಟಿಕಲ್ ಸ್ಟಂಟ್. ಮನೆ ಇದೆಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ. ಇದನ್ನ ಯಾರಿಗೂ ಹೇಳ್ಬೇಡಿ. ಮನೆಗೆ ಹೋಗಿ ಕಷ್ಟ ಕೇಳಿದ್ರೆ ಯಾವುದು ಚುನಾವಣೆ ಇಲ್ಲ ಪೊಲಿಟಿಕಲ್ ಸ್ಟಂಟ್ ಮಾಡೋಕ್ಕೆ. ಒಳ್ಳೇದು ಮಾಡೋಕ್ಕೆ ಬಂದಾಗ ಹೀಗೆ ಮಾತಾಡ್ತೀರಾ, ಮನೆಗೆ ಹೋಗ್ಲಿಲ್ಲ ಅಂದರೆ ಜನ ರಾಜಕಾರಣಿಗಳಿಗೆ ಕನಸನೇ ಇಲ್ಲ ಅಂತೀರಾ. ರಾಜಕೀಯಕ್ಕೆ ಬರೋದಕ್ಕೆ ಯಾವ ರಾಜಕಾರಣಿ ಸ್ಫೂರ್ತಿ? MC ಸುಧಾಕರನ್ ಅವರು. ಚಿಕ್ಕಬಳ್ಳಾಪುರವನ್ನ ಮುಂದಿನ 5 ವರ್ಷದಲ್ಲಿ ನಾವು ಹೇಗೆ ನೋಡಬಹುದು? ಇಟ್ಸ್ ಅ ಬ್ರ್ಯಾಂಡ್ ಚಿಕ್ಕಬಳ್ಳಾಪುರ ಮೇಡಮ್. ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮ್ಮ ರಾಜಕೀಯ ಗುರಿ ಏನು? ಒಳ್ಳೇದು ಮಾಡೋದು. ಇದಿನ್ನು ಮೊದಲ ಅಧ್ಯಾಯ. ಒಳ್ಳೇದು ಮಾಡೋದು. ಧನ್ಯವಾದ ಪ್ರದೀಪ್ ಈಶ್ವರ್ ಅವರೇ. ಕಥೆ ಐ ಆಮ್ ಎನ್ ಕ್ರಿಮಿನಲ್ ಇನ್ ಇಂಡಿಯಾ ಇವಾಗ ಶುರು ಆಗ್ತಿದೆ. ಸವನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ. ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ತರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಮಂತ ಚಿಕ್ಕ ಚಿಕ್ಕ ಕಲಾವಿದ್ರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.